ಯಾವುದೇ ಸಮಾಜಗಳಿರಲಿ. ಇವತ್ತು ನಾನು ಮುಸಲ್ಮಾನ್ ಸಮಾಜಕ್ಕೆ ಹೇಳ್ತೇನೆ, ನಾನೇನೋ ಬಿಜೆಪಿ ಜೊತೆ ಹೋಗಿರೋದಕ್ಕೆ ನೀವು ಅಸಮಾಧಾನ ಇರಬಹುದು, ತೆಗೀರಿ ಇವತ್ತು ಬೆಳಗ್ಗೆ ಪತ್ರಿಕೆನ. ಒಂದೇ ನಿಮಿಷ ಅಣ್ಣ, ಒಂದೇ ನಿಮಿಷ. ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಗೆ ಅಸಮಾಧಾನ ಇರೋದಕ್ಕೆ ಕೆಲವು ಕಡೆ ಅದಕ್ಕೆ ಹೇಳ್ತಾ ಇದ್ದೇನೆ. ಇವತ್ತು ರಾಜ್ಯದ ಒಬ್ಬ ಅಲ್ಪಸಂಖ್ಯಾತರ ಸಮಾಜದ ಮಂತ್ರಿ ಕಳೆದ ವಾರ ದೆಹಲಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ, ಅಲ್ಲಿಯ ಮಂತ್ರಿಗಳೇನಿದ್ದಾರೆ ಅವರ ಹತ್ರ ಅಹವಾಲಿಟ್ಟಾಗ ಅಲ್ಪಸಂಖ್ಯಾತರ ಮುಸಲ್ಮಾನ್ ಬಂಧುಗಳ ಶಾಲಾ ಕಟ್ಟಡಗಳಿಗೆ 287 ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟರು ಅಂತ ಹೇಳಿ ಇವತ್ತು ಇದೇ ನಮ್ಮ ಜೊತೆ ನಾನು ಬೆಳೆಸಿದ್ದಲ್ಲ, ಅವರು ಬೆಳೆದ್ಬಿಟ್ಟಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ತೆಗೆದು ನೋಡಿ ಪತ್ರಿಕೆ. ಕೇಂದ್ರ ಸರ್ಕಾರ 287 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ರು ಮುಸಲ್ಮಾನ್ ಸಮಾಜದ ಶಾಲೆಗಳನ್ನು ಕಟ್ಟಲಿಕ್ಕೆ, ವಸತಿ ನಿಲಯ ಕಟ್ಟಲಿಕ್ಕೆ ಅಂತ ಹೇಳಿ. ಇವತ್ತು ಜಮೀರ್ ಅಹಮದ್ ಖಾನ್ ಹೇಳಿಕೆ ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ನಾವು ಯಾವ ರೀತಿ ನಡ್ಕತೀವಿ ಅದರ ಮೇಲೆ ನಡೀತದೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಿಂದ ನಮಗೆ ದುಡ್ಡು ಕೊಡಲಿಲ್ಲ, ಅನ್ಯಾಯ ಮಾಡಿಬಿಟ್ರು, ಅನ್ಯಾಯ ಮಾಡಿದ್ರು ಅಂತ ಹೇಳ್ತಿರಲ್ಲ. ಜಮೀರ್ ಅಹಮದ್ ಖಾನ್ ಹೋಗಿ ಯಾಕೆ 287 ಕೋಟಿ ಹೆಂಗ್ ತಂದ್ರಿಲ್ಲ ಈಗ ಮುಸಲ್ಮಾನ್ ಶಾಲಾ ಕಟ್ಟಡಗಳ ಕಟ್ಟಲಿಕ್ಕೆ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದರಿಂದ ಇವತ್ತು ನಾನು ಪುನಃ ಈ ಬಾರಿ ನಾನು ಚುನಾವಣೆಗೆ ನಿಲ್ತಾ ಇಲ್ಲ. ಮಂಡ್ಯದಲ್ಲಿ ಹೇಳ್ತಾರೆ ಅರ್ಜಿ ಹಾಕಿ ಹೋಗು ಅಂತಾರೆ, ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸು ಅಂತಾರೆ, ತುಮಕೂರಿನಲ್ಲಿ ನೀನು ಬರೋದಾಗಲ್ಲ ನೀನೇ ಬರಬೇಕು ಅಂತಾರೆ, ಚಿಕ್ಕಬಳ್ಳಾಪುರದಲ್ಲಿ ನೀನಾದ್ರೂ ಬಾ ನಿಖಿಲ್ನಾದ್ರೂ ಕಳಿಸು ಅಂತಾರೆ. ಆದರೆ ನಾಡಿನ ಜನತೆಗೆ ನಾನು ಇವತ್ತೊಂದು ಸಂದೇಶ ಕೊಡಲಿಕ್ಕೆ ಅಚಲವಾದ ತೀರ್ಮಾನ ಮಾಡಿದ್ದೇನೆ. ಮಾತಿದ್ರೆ ಎಲ್ಲರೂ ದೇವೇಗೌಡರು ಕುಟುಂಬ 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 ಅಂತಾರೆ. ತೆಗೀರಿ, ಪಟ್ಟಿ ತೆಗೀರಿ. ಈಗ ಯಾವ್ಯಾವ ಪಕ್ಷದಲ್ಲಿ ಎಷ್ಟೆಷ್ಟು ಜನ, ಯಾವ ಕುಟುಂಬಗಳು, ತಂದೆ ಮಕ್ಕಳು ಅಣ್ಣ ತಮ್ಮ ಭಾವ, ಎಷ್ಟು ಜನ ಇಲ್ಲ ತೆಗೀರಿ ಈಗ. ಆದ್ರೆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.